ರಾತ್ರಿ ನಿದ್ರೆ ಬಂದರೂ ಹಗಲಿನಲ್ಲಿ ತೂಕಡಿಸ್ತೀರಾ? ಇದು ಗಂಭೀರ ವಿಚಾರ. ಅತಿಯಾದ ನಿದ್ದೆ ಒಂದು ಸಾಮಾನ್ಯ ಸಮಸ್ಯೆಯಾಗಿದೆ. ಒಂದು ವೇಳೆ ನೀವು ರಾತ್ರಿ ವೇಳೆ ಚೆನ್ನಾಗಿ ನಿದ್ರೆ ಮಾಡಿದ ನಂತರವೂ ಹಗಲಿನಲ್ಲಿ ಪದೇ ಪದೇ ನಿದ್ರಿಸಲು ಪ್ರಾರಂಭಿಸಿದ್ರೆ ನೀವು ಇಡಿಯೋಪಥಿಕ್ ಹೈಪರ್ಸೋಮ್ನಿಯಾ ಎನ್ನುವಂಥ ನರವೈಜ್ಞಾನಿಕ ನಿದ್ರಾಹೀನತೆಯನ್ನ ಹೊಂದಿರಬಹುದು ಎಂದರ್ಥ. ಇತ್ತೀಚಿನ ಸಂಶೋಧನೆಯ ಪ್ರಕಾರ ಈ ರೋಗವು ಹಿಂದೆ ಯೋಚಿಸಿದ್ದಕ್ಕಿಂತ ಹೆಚ್ಚು ಸಾಮಾನ್ಯವಾಗಿದೆ. ಇದರಿಂದ ದೈನಂದಿನ ಚಟುವಟಿಕೆಗಳಿಂದ ಮಾಡಲು ಕಷ್ಟವಾಗುತ್ತೆ ಮತ್ತು ಜೀವನದ ಗುಣಮಟ್ಟವನ್ನು ಕುಂಠಿತಗೊಳಿಸುತ್ತೆ. ಈ ರೋಗವನ್ನು ಗುರುತಿಸಿ ಚಿಕಿತ್ಸೆ ನೀಡುವುದು ಬಹಳ ಮುಖ್ಯ ಅಂತ ಸಂಶೋಧಕರು ಹೇಳ್ತಾರೆ. ವಿಸ್ಕಾನ್ಸಿನ್ ಸ್ಲೀಪ್ ಕೊಹಾರ್ಟ್ ಸ್ಟಡಿಯಲ್ಲಿ ಇಡಿಯೋಪಥಿಕ್ ಹೈಪರ್ಸೋಮ್ನಿಯಾದ ಪ್ರಿವಿಲೆನ್ಸ್ ಮತ್ತು ಕ್ರಾಸ್ ಓವರ್ ಎನ್ನುವಂಥ ಶೀರ್ಷಿಕೆಯ ಅಧ್ಯಯನದಲ್ಲಿ ಇದನ್ನು ಬಹಿರಂಗಪಡಿಸಲಾಗಿದೆ. ಅಮೆರಿಕನ್ ಅಕಾಡೆಮಿ ಆಫ್ ನ್ಯೂರಾಲಜಿಯ ವೈದ್ಯಕೀಯ ಜರ್ನಲ್ ನ್ಯೂರಾಲಜಿಯ ಆನ್ಲೈನ್ ಸಂಚಿಕೆಯಲ್ಲಿ ಇದನ್ನು ಪ್ರಕಟಿಸಲಾಗಿದೆ. ಈ ರೋಗವು ಅಪಸ್ಮಾರ ಮತ್ತು ಸ್ಕಿಜೋಫ್ರೆನಿಯಾದಂತೆಯೇ ಸಾಮಾನ್ಯವಾಗಿದೆ. ಇದರಿಂದ ಬಳಲ್ತಾ ಇರುವವರು ಸಾಮಾನ್ಯವಾಗಿ ನಿದ್ರಾಹೀನತೆಯನ್ನ ಅನುಭವಿಸುತ್ತಾರೆ. ಇದರಲ್ಲಿ 792 ಜನರ ನಿದ್ರೆಯ ಡೇಟಾವನ್ನು ಪರೀಕ್ಷಿಸಲಾಯಿತು. ಅವರ ಸರಾಸರಿ ವಯಸ್ಸು 59 ವರ್ಷಗಳು. ಈ ಅಧ್ಯಯನದ ಪ್ರಮುಖ ಲೇಖಕ ಡೇವಿಡ್ ಟಿ ಪ್ಲಾಂಟ್ ಇಡಿಯೋಪಥಿಕ್ ಹೈಪರ್ಸೋಮ್ನಿಯಾ ಎಷ್ಟು ಸಾಮಾನ್ಯವಾಗಿದೆ ಎಂಬುದನ್ನು ಕಂಡುಹಿಡಿಯುವುದು ಕಷ್ಟಕರವಾಗಿದೆ. ಯಾಕಂದ್ರೆ ಇದಕ್ಕೆ ದುಬಾರಿ ನಿದ್ರೆ ಪರೀಕ್ಷೆಗಳು ಬೇಕಾಗುತ್ತವೆ, ಅದು ಸಮಯ ತೆಗೆದುಕೊಳ್ಳುತ್ತೆ ಎಂದಿದ್ದಾರೆ. ಈ ರೋಗದ ಕಾರಣವನ್ನ ತಿಳಿದುಕೊಂಡು ಅದಕ್ಕೆ ಸರಿಯಾಗಿ ಚಿಕಿತ್ಸೆ ನೀಡುವುದು ಬಹಳ ಮುಖ್ಯ ಎನ್ನುತ್ತಾರೆ ಸಂಶೋಧಕರು. ಇದರಿಂದ ರೋಗಿಗಳ ಜೀವನ ಗುಣಮಟ್ಟ ಸುಧಾರಿಸಬಹುದು. ನಿದ್ರೆ ಪರೀಕ್ಷೆಯ ಮೂಲಕ ಇದನ್ನ ಕಂಡುಹಿಡಿಯಬಹುದು. ನಿದ್ರೆಯನ್ನ ಜಾಗೃತಗೊಳಿಸಲು ಸಹಾಯ ಮಾಡುವ ಅನೇಕ ಔಷಧಿಗಳಿಂದ ಇದನ್ನ ಗುಣಪಡಿಸಬಹುದು.